ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳ ನಡುವೆ ಆರೋಪ ಪ್ರತ್ಯಾರೋಪದ ನಡುವೆ ಒಂದಿಷ್ಟು ಜಟಾಪಟಿ ಆಗ್ತಾ ಇರುವಂಥದ್ದು. ಮೊನ್ನೆ ನಡೆದಂತಹ ಪತ್ರಿಕಾ ಪ್ರಕಟಣೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಹಾಗೂ ಒಂದಿಷ್ಟು ಪದಾಧಿಕಾರಿಗಳು ಶ್ರೀಧರ್ ಅವರು ಸೇರಿದಂತೆ ಏನು ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಂತ ಉಮಾಪತಿ ಅವರ ಮೇಲೆ ಒಂದಿಷ್ಟು ಆರೋಪಗಳು ಸಹ ಬಂದಿರುವುದು. ಸದ್ಯ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಪ್ರಮುಖವಾಗಿ ಏನು ಕೋನಪ್ಪ ರೆಡ್ಡಿ ಮತ್ತು ನಿಮ್ಮ ಮೇಲೆ ಒಂದು ಕಡೆ ಶ್ರೀಧರ್ ಅವರು ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು, ಅದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಸರ್? ಸರ್, ಈಗ ಪ್ರತ್ಯಾರೋಪ ಏನಕ್ಕೆ ಬಂದಿದೆ ಅಂದರೆ, ಅವರು ಮಾಡಿರ್ತಕ್ಕಂಥ ಕರ್ಮಕಾಂಡಗಳನ್ನ ಮುಚ್ಚಬೇಕು ಅಂದರೆ ಏನು ಹೇಡಿಗಳ ಕೊನೆ ಅಸ್ತ್ರ ಏನು ಅಂದರೆ ಆರೋಪ, ಇಲ್ಲದ ಸಲ್ಲದ ಅಪಪ್ರಚಾರ ಮತ್ತು ವೈಷಮ್ಯಗಳು ಇವೆಲ್ಲ ಆಗ್ತದೆ. ಶ್ರೀನಿವಾಸ್ ಅವರು ಪಾಪ ಅಧ್ಯಕ್ಷರು, ಮನೆ ಅಧ್ಯಕ್ಷರು ಭಾಳ ಗೌರವವಾಗಿ ಮಾತಾಡಿದ್ದಾರೆ. ಆಮೇಲೆ ಪ್ರತಿ ಮೀಟಿಂಗಲ್ಲೂ ಅಷ್ಟೇ ಭಾಳ ಅದ್ಭುತವಾಗಿ ಎಲ್ಲರನ್ನೂ ಕನ್ಸಿಡ್ರೇಷನ್ಗೆ ತೊಗೊಂಡು ಮಾತಾಡ್ತಾರೆ. ಬಟ್ ಆದರೆ ಅವ್ರುಗಳಿಗೆ ಕೆಲಸ ಮಾಡಲಿಕ್ಕೆ ಈಗ ಸ್ವಾತಂತ್ರ್ಯ ಸಿಗ್ತಾರೆ. ಏನು ತಾವು ಹೇಳಿದ್ರಿ, ಶ್ರೀಧರ್ ಅಂತ ಹೇಳಿದ್ರಿ, ಶ್ರೀಧರ್ ಕತೆ ಏನು ಅಂತ ಮೈಸೂರಲ್ಲೂ ಕೇಳಿ, ಸಂಘದಲ್ಲೂ ಕೇಳಿ, 3-4% ಇಲ್ಲದೆ ಯಾವ ಫೈಲು ಸೈನ್ ಹಾಕೋದಿಲ್ಲ. ಸ್ವತಃ ನನ್ನ ಹತ್ರನೇ ನಮ್ಮ ಟೀಮಲ್ಲಿ ಉಳ್ಕೊಳ್ಳಿಕ್ಕೆ ಅಂಥೇಳಿ 12.5 ಲಕ್ಷ ತೊಗೊಂಡು ಮಹಾನ್ ಭಾವ. ಸೊ ಸ್ನೇಹಿತ, ಮಾತಾಡಬಾರ್ದು ಅಂದ್ಕೊಂಡಿದ್ದೆ, ಆತನೇ ನನಗೆ ಮೆಸೇಜ್ ಮಾಡ್ತಾರೆ. ಮೆಸೇಜ್ ಮಾಡಿ, ಬ್ರದರ್ ಇದು ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಇದು ಒಳ್ಳೆ ಬೆಳವಣಿಗೆ ಎಲ್ಲ ಆಯಿತು ಬ್ರದರ್, ಆಗಲಿ, ನೀನು ನನಗೆ ಸ್ನೇಹಿತ, ನೀನು ಹೇಳಿದ್ರೆ ನಿನ್ನ ಮಾತಿಗೆ ನಾನು ಗೌರವ ಕೊಡ್ತೀನಿ ಅಂತೇಳಿ ನಿಲ್ಲಿಸ್ತೀನಿ. ಮತ್ತೇನೋ ಒಂದಷ್ಟು ಮಾಧ್ಯಮಗಳು ಪ್ರತಿಕ್ರಿಯೆ ಕೇಳಿದಾಗ ಭಾಳ ವ್ಯಂಗ್ಯವಾಗಿ ಮಾತಾಡಿರೋದು ನಾನು ನೋಡಿದೆ. ಮಾನ್ಯ ಶ್ರೀಧರ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸೋದಿಷ್ಟೇ, ಪಬ್ಲಿಸಿಟಿ ಅಂತ ಬಂದರೆ ಸಿನಿಮಾ ಇರ್ಬೋದು ಅಥವಾ ನನ್ನ ವೈಯಕ್ತಿಕ ಇರ್ಬೋದು, ನಾನು ಯಾವ್ದ್ರಲ್ಲಿ ಮಾಡಬೇಕು ಯಾವ್ದ್ರಲ್ಲಿ ಮಾಡಬಾರ್ದು ಅನ್ನೋದು ನನಗೆ ಆ ಪರಿಜ್ಞಾನ ನನಗಿದೆ. ಈಗ ಕೊಡೋ ವಿಚಾರ ತೊಗೊಳ್ಳೋ ವಿಚಾರ ಅಂತ ಬಂದಾಗ ನಮ್ಮದು ಕೊಡೋ ಕೈ, ಅವ್ರದ್ದು ಶ್ರೀಧರ್ದು ತೊಗೊಳ್ಳೋ ಕೈ. ಸೊ ಹಂಗಾಗಿ ಶ್ರೀಧರ್ಗೆ ತೊಗೊಳ್ಳೋದು ಮಾತ್ರ ಗೊತ್ತಿದೆ, ಕೊಡೋದು ಗೊತ್ತಿಲ್ಲ. ಸೊ ಅವ್ರು ಕೇಳಿದ್ರು, ದಾಖಲೆ ತಾವು ಕೊಡಲೇಬೇಕು ಅಂತ ಹೇಳಿದ ತಕ್ಷಣ ಎಲ್ಲ 35 ಜನ ಡೈರೆಕ್ಟರ್ಗಳಿರುವಂಥ ಗ್ರೂಪಲ್ಲಿ, ತದನಂತರ ಮಾನ್ಯ ಅಧ್ಯಕ್ಷರಿಗೆ, ಕೆಂಚಪ್ಪಗೌಡರಿಗೆ, ಮಂಜೇಗೌಡರಿಗೆ, ಗಂಗಾಧರ್ ಅವರಿಗೆ, ಶ್ರೀಧರ್ಗೆ, ನೆಲ್ಲಿಗೆರೆ ಬಾಲುಗೆ ಸಂಪೂರ್ಣವಾಗಿ ನಾನು ಅವ್ರ ಇಂಡಿವಿಜುವಲ್ಗೂ ನಾನು ಕಳಿಸ್ಕೊಡ್ತೀನಿ. ತಾವು ದಾಖಲೆ ಕೇಳಿದ್ರಿ ಸನ್ಮಾನ್ಯ ಶ್ರೀಧರ್ ಅವರೇ, ಇದು ನಮ್ಮ ತಾಯಿ ಬರೆದುಕೊಟ್ಟಂಥ ಏನು ದಾನ ಪತ್ರ, ಇದರಲ್ಲಿ ನಂದು ಕನ್ಸರ್ನಿಂಗ್ ವಿಟ್ನೆಸ್ ಇದೆ. ಈಗ ತಾವು ನೋಡಿದ್ರು ಕೂಡ ಆ ಜಾಗ ಏನಿಲ್ಲ ಅಂದ್ರೂ ಒಂದು 25-26 ಸಾವಿರ ರೂಪಾಯಿ ಬೆಲೆ ಬರ್ತದೆ. ಸೊ ನಾವು ಕೊಟ್ಟಿದ್ದೀವಿ ಅಂತ ದೊಡ್ಡಸ್ಗೆ ಹೇಳ್ತಾ ಇಲ್ಲ. ಏನಕ್ಕೆ ಹೇಳಿದೆ ಅಂದರೆ, ನನ್ನ ಮೇಲೆ ಆರೋಪ ಬಂದಾಗ, ಉಮಾಪತಿ ಏನೋ ಕಿಕ್ ಬ್ಯಾಕ್ ತೊಗೊಂಡ್ರು ಅಂತ ಆರೋಪ ಬಂದಾಗ ಅದಕ್ಕೆ ನಾನು ಬಳಸಿರ್ತಕ್ಕಂಥ ಏನು ಮಾತು ನೋಡಿ, ಇಲ್ಲಿ ಕನ್ಸರ್ನಿಂಗ್ ವಿಟ್ನೆಸ್ಸಲ್ಲಿ ಉಮಾಪತಿ ಶ್ರೀನಿವಾಸ್ ಗೌಡ, ಯಾರು ನಮ್ಮ ತಾಯಿ ನಿರ್ಮಲ, ನಾನು ಇಬ್ಬರು 2017ರಲ್ಲೇ ಯಾವ ಚುನಾವಣೆನೂ ಇಲ್ಲ, ಆಗ ಯಾವ ಏನು ಲೆಕ್ಕಾಚಾರನೂ ಇಲ್ಲ. ಆಗ್ತಾನೆ ನಮ್ಮದು ಸಿನಿಮಾ, ಹೆಬ್ಬುಲಿ ಸಿನಿಮಾ ರಿಲೀಸ್ ಆಗಿತ್ತು. ಒಂದು ಒಕ್ಕಲಿಗರ ಸಮಾವೇಶ ನಡೀತದೆ. ಒಕ್ಕಲಿಗರ ಸಮಾವೇಶದಲ್ಲಿ ಅನ್ಯ ಜಾತಿಯವ್ರ ಹತ್ರ ಇವರು ನಮ್ಗೆ ಏನಾದರೂ ಒಂದು ಕೊಡಿ ಅಂತ ಕೇಳ್ತಾರೆ. ನಾನು ಅಲ್ಲಿ ಬೇಜಾರು ಮಾಡ್ಕೊತೇನೆ ರೀ, ಈ ಕಾರ್ಯಕ್ರಮಕ್ಕೆ 50-60 ಲಕ್ಷ ಖರ್ಚು ಮಾಡಿದ್ದೀವಿ, ಯಾಕೆ ಇನ್ನೊಬ್ಬರ ಹತ್ರ ಕೇಳ್ತೀರಿ? ಆಯಿತು, ನಂದಿದೆ ಅಂತೇಳಿ ನಮ್ಮ ತಾಯಿ ಕೇಳ್ತೀನಿ, ಆಯ್ತಪ್ಪ ಕೊಡೋಣ, ಸಮುದಾಯದ ಉದ್ಧಾರಕ್ಕೆ ಅಂದರೆ ಯಾಕೆ ಬಿಡಬೇಕು ಅಂತೇಳಿ ಸಮುದಾಯಕ್ಕೆ ನಾವು ಬರೆದುಕೊಟ್ಟ ಏನು ಗಿಫ್ಟ್ ಇಟ್ಟಿದ್ವಿ. ಆಮೇಲೆ ಶ್ರೀಧರ್ ಅವರು ಏನು ನನಗೆ ಮಾನಸಿಕ ತೊಂದರೆ ಇದೆ ಅಂತ ಹೇಳಿದ್ದಾರೆ. ಇದ್ದರೆ ಖಂಡಿತವಾಗ್ಲೂ ನಾನು ಆಸ್ಪತ್ರೆಗೆ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಫಾರ್ಮ್ ಫಿಲ್ ಮಾಡೋಕ್ಕೆಲ್ಲ ಬೇಕಲ್ಲ, ಅವ್ರಿಗೆ ಚೆಕ್ಗಳು ಸೈನ್ ಹಾಕ್ಸಿ ಪರ್ಸೆಂಟೇಜ್ಗಳು ಬರೆಯೋ ಅಭ್ಯಾಸ ಇರೋದ್ರಿಂದ ನಾನು ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ. ಇನ್ನು ತದನಂತರ ಇನ್ನೂ ಬೇರೆ ಬೇರೆ ಡೈರೆಕ್ಟರ್ಗಳು ಮಾತಾಡಿದ್ದಾರೆ, ಅವರೆಲ್ಲರಿಗೂ ನಾನು ಬೇರೆ ರೀತಿ ಅದ್ರ ಜೊತೆಗೆ ಡೆಂಟಲ್ ಕಾಲೇಜಲ್ಲಿ ಒಂದಿಷ್ಟು ನಿಮ್ಮ ಮೇಲೆ ಮತ್ತು ಕೋನಪ್ಪ ರೆಡ್ಡಿ ಅವರ ಮೇಲೆ ಒಂದಿಷ್ಟು ಆರೋಪವನ್ನು ಶ್ರೀನಿವಾಸ್ ಹೇಳ್ತಾ ಇದ್ದಾರೆ. ಏನು ನೇಮಕಾತಿಯಲ್ಲಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಏನು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಅಥವಾ ಅಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಲಂಚವನ್ನು ತಗೊಂಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಸರ್. ಇದಕ್ಕೆ ತಮ್ಮ ಪ್ರತಿಕ್ರಿಯೆ? ನೋಡಿ, ಅವರು ವಯಸ್ಸಲ್ಲಿ ದೊಡ್ಡವರಿದ್ದಾರೆ, ಆ ರೀತಿ ಏನಾದರೂ ಇದ್ದರೆ ನಾನು ನೇರವಾಗಿ ಹೇಳ್ತೀನಿ, ತಾವೆಲ್ಲಿ ಹೇಳ್ತೀರೋ ಸಾಕ್ಷ್ಯಾಧಾರಗಳ ಏನು ಕರ್ಕೊಂಡು ಬಂದರೆ ತಾವೆಲ್ಲಿ ಹೇಳ್ತೀರಿ ಅಲ್ಲಿ ನಾನು ಸಾಬೀತಾದರೆ, ನೀವೇನು ಹೇಳ್ತೀರೋ ಅದಕ್ಕೆ ಮಾಧ್ಯಮಗಳ ಮುಖಾಂತರ ತಾವೇನು ಪ್ರಸ್ತಾಪ ಮಾಡಿದಿರಿ ಅದು ಸಾಬೀತು ಮಾಡಿಸಿದ್ರೆ ನೀವು ಹೇಳಿದ ರೀತಿ ನಾನು ನಡ್ಕೊಳ್ತೀನಿ. ಆಮೇಲೆ ನಮ್ಮದು ಈಗಾಗಲೇ ನಾನು ಹೇಳಿದ್ದೀನಿ, ನಮ್ಮದು ತೊಗೊಳ್ಳೋವಂಥ ಕೈ ಇಲ್ಲ, ಕೊಡುವಂಥ ಕೈ. ಕಷ್ಟನೋ ಸುಖನೋ ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ. ಆಮೇಲೆ ಭಗವಂತ ನಮ್ಮನ್ನು ದುಡ್ಡು ತಿನ್ನೋ ರೀತಿ ಇಟ್ಟಿದ್ದಾನೆ ಹೊರತು ಇನ್ನೊಬ್ಬರನ್ನ ಒಡೆದು ತಿನ್ನೋ ರೀತಿ ಇನ್ನೂ ಆ ಮಟ್ಟಕ್ಕೆ ಇಳಿಸಿಲ್ಲ ಸರ್.
ಸರ್ ಎಲ್ಲೋ ಒಂದು ಕಡೆ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಆಗಬೇಕು ಅನ್ನುವಂಥದ್ದು ಉಮಾಪತಿ ಅವರಿಗಿದೆ. ಆ ನಡುವೆ ಈ ನಡುವೆ ಇದರೆಲ್ಲ ಆರೋಪಗಳು ಮಾಡ್ತಾ ಇದ್ದಾರೆ, ಪ್ರತ್ಯಾರೋಪಗಳು ಮಾಡ್ತಾ ಇದ್ದಾರೆ, ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ ಸರ್. ಇಲ್ಲ ಸರ್, ನನಗೆ ನೋಡಿ, ಈಗ ಈ ಹಿಂದೆನೂ ಕೂಡ ಅಷ್ಟೇ ಆಸ್ಪತ್ರೆ ಅಧ್ಯಕ್ಷನಾಗಿ ನನಗೊಂದು ಅವಕಾಶ ಸಿಕ್ತು. ಹೆಚ್ಚು ಕಡಿಮೆ 18-19 ತಿಂಗಳು ಕೆಲಸ ಮಾಡಿದೆ. ಭಾಳ ತೃಪ್ತಿ ಸಿಕ್ತಂಥ ಕೆಲಸ ನನಗೆ. ಇವಾಗ ಅಲ್ಲಿ ಕೇಳಿ, ನನ್ನ ಕೊಡುಗೆ ಏನು ಅಂದರೆ 1-2.5 ಕೋಟಿ ರೂಪಾಯಿ CSR ಫಂಡ್ಸು, ಆಕ್ಸಿಜನ್ ಜನರೇಟರ್ ಪ್ಲಾಂಟ್ ಇದೆಯಲ್ಲ, ಅಲ್ಲಿ ನನ್ನ ಹೆಸರೇ ಹಾಕ್ಸ್ಕೊಳ್ದೇ ಇರೋನು ನಾನು. ಅದಾದಮೇಲೆ ನಿಮಗೆ ಉಚಿತವಾಗಿ ಊಟ ಕೊಡುವಂಥ ಕಾರ್ಯಕ್ರಮ ಶುರು ಮಾಡಿದವನು ನಾನು. ಅದು ನಿಮ್ಗೆ ಯಾವ ರೀತಿ ಅಂದರೆ 2 ಥರ ಮುದ್ದೆ, ಒಂದು ನುಚ್ಚಾಕಿರೋ ಮುದ್ದೆ, ಇನ್ನೊಂದು ನುಚ್ಚಾಕದೇ ಇರೋ ಮುದ್ದೆ ತಿನ್ನಲ್ಲ ಅನ್ನೋರು ಚಪಾತಿ. ತದನಂತರ ಎಲ್ಲ ಸಮುದಾಯಕ್ಕೂ 25% ಡಿಸ್ಕೌಂಟ್ ಕೊಟ್ಟವನು ನಾನು. ತದನಂತರ ಅಡ್ಮಿನಿಸ್ಟ್ರೇಟರ್ ಇದ್ದಾಗ ಎಂಪ್ಲಾಯಿಗಳಿಗೆ ಆಸ್ಪತ್ರೆಯಲ್ಲಿ ಡಿಸ್ಕೌಂಟ್ ಇಲ್ಲ ಅಂಥೇಳಿ ಅವರು ನಿಲ್ಲಿಸಿದ್ರು. ಆ ಡಿಸ್ಕೌಂಟ್ನ ಮತ್ತೆ ಪ್ರಾರಂಭ ಮಾಡಿದವನು ನಾನು. ಆಸ್ಪತ್ರೆ ಜವಾಬ್ದಾರಿ ತೊಗೊಂಡಾಗ ಸುಮಾರು 4.5 ಲಕ್ಷ ಪರ್ ಡೇ ಕಲೆಕ್ಷನ್ ಇತ್ತು. ನಾನು ಜವಾಬ್ದಾರಿಯಿಂದ ಇಳಿಬೇಕಾದ್ರೆ 22-23 ಲಕ್ಷ ಕಲೆಕ್ಷನ್ ಇತ್ತು. ಪೇಷಂಟ್ಗಳಿಗೆ ಏನಾದರೂ ಸಮಸ್ಯೆ ಅಂತ ಬಂದಾಗ ನಾನೇ ಖುದ್ದಾಗಿ ನಿಂತು ಅವ್ರನ್ನ ಆಲಿಸುವಂಥ ಕೆಲಸ ಮಾಡ್ತಾಯಿದ್ದೆ. ತದನಂತರ ಯಾರ್ಯಾರು ಈ ವಯಸ್ಕರು ಅಂದರೆ ಏನು ವಯಸ್ಸಾಗಿರೋವಂಥವ್ರು ವೃದ್ಧರು ಬರ್ತಾರೆ, ಅವ್ರಿಗೆ ಯಾರೂ ನೋಡ್ಕೊಳ್ಳಲ್ಲ ಅಂದಾಗ ಅವ್ರ ಬಿಲ್ಲು ನಾನೇ ಕಟ್ಟಿ, ನೀವು ಆಸ್ಪತ್ರೆಯಲ್ಲಿ ಕೇಳಿದ್ರು ಅಂತ ನಾನೇ ಬಿಲ್ ಕಟ್ಟಿ ಊಟದ್ದು ದುಡ್ಡು ಕೊಟ್ಬಿಟ್ಟು ಕಳಿಸ್ತಾಯಿದ್ದೆ. ಏನಕ್ಕೆ ಅಂದರೆ ಭಗವಂತ ನಮ್ಮನ್ನು ಏನು ಸಮೃದ್ಧಿಯಾಗಿ ಇಟ್ಟಿದ್ದಾನೆ, ಇನ್ನೂ ಕೊಟ್ಟಷ್ಟು ನಮ್ಮನ್ನು ಇನ್ನೂ ಸಮೃದ್ಧಿಯಾಗಿ ಇಡ್ತಾನೆ. ಸರ್, ಈಗ ಸದ್ಯ ಎಲ್ಲ ಆರೋಪ ಪ್ರತ್ಯಾರೋಪಗಳ ನಡುವೆ ಫೈನಲ್ ಆಗಿ ಹೇಳೋದು ಏನು ಹೇಳಿಕೆ ನಿಮ್ಮ ಅಧ್ಯಕ್ಷಗಳಾಗಿರ್ಬೋದು ಅಥವಾ ರಾಜ್ಯದ ಒಕ್ಕಲಿಗ ಸಂಘದ ಪದಾಧಿಕಾರಿಗಳಿಗೆ ಏನು ಹೇಳಿಕೆ ಬಯಸ್ತೀರಿ ಸರ್? ನೋಡಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಮಾಧ್ಯಮಗಳ ಮುಂದೆ ನಾವು ಬಂದಿರತಕ್ಕಂಥದ್ದಲ್ಲ, ಅವರು ಕರ್ಕೊಂಡ್ಬಂದಿರ್ತಕ್ಕಂಥದ್ದು. ಅವತ್ತಿನ ಸಭೆ ಉದ್ದೇಶ ಇದ್ದಿದ್ದೇನು ಅಂದರೆ ನೇಮಕಾತಿ ವಿಚಾರದಲ್ಲಿ ಈ ಹಿಂದೆ ಯಾರು ನಮ್ಮ ಮಾನ್ಯ ಮಾಜಿ ಅಧ್ಯಕ್ಷರಾದಂಥ ಕೆಂಚಪ್ಪಗೌಡರು ಒಂದು ಲೆಟರ್ ಬರೆದಿರ್ತಾರೆ. ನೀವು 35 ಜನದ ಒಳಗಡೆ ತೊಗೊಳ್ಬೇಕಾಯಿತು, 35 ಜನದ ಮೇಲೆ ತೊಗೊಂಡಿದ್ದೀರಿ, ಇದು ನನ್ನ ಒಪ್ಪಿಗೆ ಇಲ್ಲ ಅಂಥೇಳಿ ಅವರೇ ತಕರಾರು ಅರ್ಜಿ ಬರೀತಾರೆ. ಅದ್ರ ಮೇಲೆ ನಾವು ಮಾತಾಡ್ತೀವಿ, ಇದೇ ಕೆಂಚಪ್ಪಗೌಡರು ಅದಕ್ಕೆ ಅಪೋಸ್ ಮಾಡ್ತಾರೆ, ಹೌದು ಇವ್ರು ಮಾಡ್ತಾರೆ ಅಂಥದ್ದು ತಪ್ಪು ಅಂತ ಅಧ್ಯಕ್ಷರು ಒಪ್ಕೊಳ್ತಾರೆ. ಹೌದು ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಭಾಳ ತೊಂದರೆ ಕೊಡ್ತಾ ಇದ್ದಾರೆ, ಏನು ಮಾಡ್ತೀಯಪ್ಪ ಹಿಂಗಿದೆ ಅಂತ. ಸೊ ಇವ್ರು ಹೇಳ್ತಾರೆ, ಮಾನ್ಯ ಕೆಂಚಪ್ಪಗೌಡರು ಹೇಳ್ತಾರೆ, NMC ರೂಲ್ಸ್, NMC ಬರೋದು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಬರೋದು ಆಸ್ಪತ್ರೆಗೆ ಮಾತ್ರ, BIT ಕಾಲೇಜಿಗೆ ಬೇರೆ ಕಾಲೇಜುಗಳಿಗೆ ಬರಲ್ಲ. ಇವರು ಮತ್ತು ಆಸ್ಪತ್ರೆಗೆ ತೊಗೊಳ್ಬೇಕಾಗಿರೋದನ್ನ ಯಾಕೆ BIT ಕಾಲೇಜಿಗೂ ತೊಗೊಂಡ್ರು ನನ್ನ ಪ್ರಶ್ನೆ ಆಯಿತು. ತದನಂತರ ಏನೀಗ ಎಲ್ಲ ಸಮುದಾಯದ ಹಿರಿಯ ನಾಯಕರುಗಳು ನನಗೆ ಸಂಪರ್ಕ ಮಾಡಿ ಕೆಲವೊಂದಷ್ಟು ಬುದ್ಧಿವಾದ ಹೇಳಿದ್ದಾರೆ. ಏನಂತ ನೋಡಪ್ಪ, ಸಮಸ್ಯೆಗಳು ಬಂದಿದೆ, 4 ಗೋಡೆ ಮಧ್ಯದಲ್ಲಿ ಬಗೆಹರಿಸ್ಕೊಳಕ್ಕಾಗಲಿಲ್ಲ. ಹೌದು, ಜನಗಳು ಅವತ್ತು ಬಂದಿರೋರು ಯಾರೂ ರೌಡಿಗಳಲ್ಲ, ಎಲ್ಲರ ಹತ್ರನೂ ಅವ್ರ ಜೋಬಲ್ಲಿ ID ಕಾರ್ಡ್ಗಳಿತ್ತು. ಸೊ ನೀವು ಯಾರಾದರೂ ರೌಡಿಗಳು ಬಂದಿದ್ದು ತೋರಿಸಿದ್ರೆ ಖಂಡಿತವಾಗ್ಲೂ ತಾವು ಹೇಳಿದ್ದಕ್ಕೆ ನಾನು ತಲೆ ಬಾಗ್ತೀನಿ. ಮತ್ತು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ನನ್ನ ಮೇಲೂ ಸೇರಿಸಿನೇ ಕಂಪ್ಲೇಂಟ್ ಕೊಡಿ, ತೊಂದರೆ ಇಲ್ಲ. ಈಗ ನನ್ನ ಹೋರಾಟ ಇಷ್ಟೇ, ಸಂಘ ಉಳಿಬೇಕು, ಸಮುದಾಯ ಉಳಿಬೇಕು. ಯಾತಕ್ಕಾಗಿ ಉಳಿಬೇಕು ಅಂದರೆ ರಾಜ್ಯ ಒಕ್ಕಲಿಗರ ಸಂಘ ಬರೀ ಒಕ್ಕಲಿಗರಿಗೆ ಮಾತ್ರ ಇಲ್ಲ, ಎಲ್ಲ ಜಾತಿ ಧರ್ಮ ಪಂಗಡಗಳಿಗೂ ರಾಜ್ಯ ಒಕ್ಕಲಿಗರ ಸಂಘ. ಇವತ್ತು ನೀವು ಎಂತೆಂಥ ದೊಡ್ಡ ನಿಮ್ಮ ಮಾಧ್ಯಮದ್ದು ಓನರ್ಗಳೇ ಕೆಲವೊಬ್ಬರು ನನಗೆ ಹೇಳ್ತಾರೆ, ನೋಡಪ್ಪ ನಾನು ಈ ವಿವಿಪುರಂ ಕಾಲೇಜಲ್ಲಿ ಓದಿದ್ದೀನಪ್ಪ, ಒಕ್ಕಲಿಗರ ಸಂಘದ ಹಾಸ್ಟೆಲಲ್ಲಿ ಉಳ್ಕೊಂಡು ನಮಗೆ ಸಂಘ ನಮ್ಮನ್ನು ಓದೋಕ್ಕೆ ಸಹಾಯ ಮಾಡಿದೆಯಪ್ಪ, ಅಂಥವ್ರಿಗೋಸ್ಕರ ಸಂಘ ಉಳಿಸ್ಬೇಕು ಅಂತ ಅಂದ್ಕೊಟ್ಟಿರೋದು ಹೊರತು ನಾನು ಅಧ್ಯಕ್ಷ ಆಗಬೇಕು, ನಾನೇನೋ ಆಗಬೇಕು. ಸರ್, ನನಗೆ ಕಟ್ಕೊಳ್ಳೋ ಶಕ್ತಿ ಇದೆ, ನಾನು ಬೇಡಿ ತಿನ್ನುವಂಥ ಪರಿಸ್ಥಿತಿಗೆ ಇನ್ನೂ ಭಗವಂತ ತಂದಿಲ್ಲ. ಆಮೇಲೆ ಈಗಲೂ ನಾನು ಪ್ರಸ್ತಾಪ ಮಾಡ್ತಾ ಇರೋವಂಥದ್ದೇನು, ಇದು 4 ಗೋಡೆ ಮಧ್ಯದಲ್ಲೇ ಈ ನಡೆದಿರ್ತಕ್ಕಂಥ ಹಗರಣಗಳನ್ನ ಬಯಲಿಗೆಳಿದೆ ಕ್ಲಿಯರ್ ಮಾಡ್ಕೊಳ್ತೀನಿ ಅಂದರೆ ನಾನು ಅದಕ್ಕೆ ತಲೆ ಬಾಗ್ತೀನಿ. ಇಲ್ಲ ನಾವು ಮಾಡೋದು ಮಾಡ್ತೀವಿ, ನಿಮ್ಮ ಕೈಯಲ್ಲಿ ನೀವು ಆಗೋದು ಮಾಡಿ ಅಂದರೆ ನನ್ನ ಹೋರಾಟ ಇನ್ನು ಮುಂದಿನ ದಿವಸಗಳಲ್ಲಿ ದೊಡ್ಡ ಮಟ್ಟಕ್ಕೆ ಇರ್ತದೆ. ಇವ್ರು ಏನೇನು ರೆಕಾರ್ಡಿಂಗ್ಗಳು, ದುಡ್ಡು ಕೊಡಬೇಕಾದ್ರೆ ರೆಕಾರ್ಡಿಂಗ್ಗಳು, ಮತ್ತೊಂದು ಇನ್ನೊಂದು ಅವೆಲ್ಲ ಇದಾವೆಲ್ಲ ಯಾಕೆ ಬಿಡಬಾರ್ದು ಅಂದರೆ ಒಬ್ಬರು ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡಬಾರ್ದು ಅನ್ನೋದಕ್ಕೆ ನಾನು ಮಾಡ್ತಾಯಿದ್ದೀನಿ. ಈಗಲೂ ನಾನು ಹೇಳೋದಿಷ್ಟೇ, ಶ್ರೀಧರ್ ಜೋಪಾನವಾಗಿ ವಯಸ್ಸಿಗೆ ತಕ್ಕಂಗೆ ಮಾತಾಡಿದ್ರೆ ಸಂತೋಷ. ನನ್ನ ಪರ್ಸ್ನಲಾಗಿ ಟಾರ್ಗೆಟ್ ಮಾಡೋದು, ಮನಸ್ಥಿತಿ ಬಗ್ಗೆ ಮಾತಾಡೋದಾದರೆ ಶ್ರೀಧರನ ವ್ಯಕ್ತಿತ್ವವನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂದರೆ ಬೇರೆ ರೀತಿ ಮಾತಾಡ್ತೀನಿ. ಇದಿಷ್ಟು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಮಾತುಗಳಾಯಿತು. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.